ಇದು ಸೂರಜ್ ರೇವಣ್ಣ ಕಥೆ ಆದ್ರೆ ಇನ್ನು ಪ್ರಜ್ವಲ್ ರೇವಣ್ಣ ಕಥೆ ಏನು? ಪ್ರಜ್ವಲ್ ರೇವಣ್ಣ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಮಾಡಿದ್ದಾರೆ ಮೆಡಿಕಲ್ ಟೆಸ್ಟ್ ಸಂದರ್ಭದಲ್ಲಿ. ಸಾಕ್ಷ್ಯ ಸಿಗದ ಹಾಗೆ ಮಾಡೋದಕ್ಕೆ ಪ್ರಜ್ವಲ್ ಈ ಹೈ ಡ್ರಾಮಾ ಮಾಡಿದ್ರ? ಮೆಡಿಕಲ್ ಟೆಸ್ಟ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡೋದಕ್ಕೆ, ಸಾಕ್ಷ್ಯ ಸಿಗದೆ ಇರೋ ಹಾಗೆ ನಡ್ಕೊಂಡ್ರ ಪ್ರಜ್ವಲ್ ರೇವಣ್ಣ? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಜ್ವಲ್ ಕಳ್ಳಾಟದ ಕಥೆ. ಒಂದು ಕಡೆ ಸೂರಜ್ ರೇವಣ್ಣ ಮಹಜರು ನಡೀತಾ ಇದೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಯಾಕಂತಂದ್ರೆ ಅವರ ಧ್ವನಿ ಪರೀಕ್ಷೆ ಇರಬಹುದು ಅಥವಾ ಇನ್ನಿತರೆ ಬಗೆಯ ಮೆಡಿಕಲ್ ಟೆಸ್ಟ್ಗಳು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹೈ ಡ್ರಾಮಾ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ವಾಯ್ಸ್ ಟೆಸ್ಟ್ ಸಂದರ್ಭದಲ್ಲಿ ವಾಯ್ಸ್ ಬದಲಾಯಿಸೋದಕ್ಕೆ ಪ್ರಜ್ವಲ್ ಯತ್ನಿಸಿದ್ರ? ಪ್ರಜ್ವಲ್ ಆಡಿಯೋ ವಿಡಿಯೋ ತನಿಖೆ ಮಾಡ್ತಾ ಇದೆ, SIT ಟೀಮ್ ಮ್ಯಾಚ್ ಮಾಡಿ ನೋಡ್ತಾ ಇದೆ. ಈ ವಿಡಿಯೋದ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಪ್ರಜ್ವಲ್ ಅವರ ವಾಯ್ಸ್ ಟೆಸ್ಟ್ ಮಾಡಿಸಿದ್ರು, ಧ್ವನಿ ಪರೀಕ್ಷೆಯನ್ನ ಮಾಡಿಸಿದ್ರು. ಖುದ್ದು ಪ್ರಜ್ವಲ್ರನ್ನ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ತಮ್ಮ ಧ್ವನಿಯನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಂತೆ, ಬದಲಾಯಿಸಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಸೊ ಸಾಕ್ಷ್ಯ ಸಿಗದೆ ಇರೋ ಹಾಗೆ ಮಾಡೋದಕ್ಕೆ ಈ ತರ ಹೈ ಡ್ರಾಮಾ ಮಾಡ್ತಿದ್ದಾರಾ ಪ್ರಜ್ವಲ್ ರೇವಣ್ಣ? ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ವಾಯ್ಸ್ ಟೆಸ್ಟು ಇಂಥವೆಲ್ಲ ಹೇಗಿರುತ್ತೆ ಅಂದರೆ, ಏನೇ ಇವರು ಹೆಚ್ಚು ಕಮ್ಮಿ ಮಾಡಿದ್ರು ಮತ್ತೆ ಟೆಸ್ಟ್ ಮಾಡಿ ಅವರು ಅದನ್ನು ಪ್ರೂವ್ ಮಾಡೋಕ್ಕೆ ಏನು ಬೇಕೋ, ಒಂದು ವೇಳೆ ಇಫ್ ಪ್ರೂವನ್ ಗಿಲ್ಟಿ ಅಥವಾ ಸತ್ಯ ಅಂತ ಕಂಡು ಬಂದಲ್ಲಿ ಅದು ಏನು ಬೇಕೋ ಅದನ್ನು ಮಾಡ್ತಾರೆ. ಎನಿವೆ, ಪ್ರಜ್ವಲ್ ರೇವಣ್ಣ ಹೇಗೆ ನಡ್ಕೊಂಡ್ರು ಈ ಮೆಡಿಕಲ್ ಟೆಸ್ಟ್ಗಳ ವಿಚಾರದಲ್ಲಿ ಮತ್ತು ವಾಯ್ಸ್ ಟೆಸ್ಟ್ ವಿಚಾರದಲ್ಲಿ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂದ್ರೆ ಈ ಒಂದು ವಾಯ್ಸ್ ಟೆಸ್ಟ್ ಅನ್ನೇ ಧ್ವನಿ ಟೆಸ್ಟ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಈಗ ಏನು ಪ್ರಜ್ವಲ್ ರೇವಣ್ಗೆ ಸಂಬಂಧಿಸಿದಂತಹ ವಿಡಿಯೋ ಮತ್ತು ಆಡಿಯೋ ಏನು ವೈರಲ್ ಆಗಿದೆ ಅಂತ ಹೇಳಿ ಈಗಾಗಲೇ ಕೆಲವೊಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಅದು ನಿಜನಾ ಅಥವಾ ಸುಳ್ಳ ಅಂತ ಹೇಳಿ SIT ಅವರು ಕೂಡ ತನಿಖೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಕಸ್ಟಡಿಯಲ್ಲಿ ಕೂಡ ತಗೊಂಡಿರ್ತಾರೆ, ಇಷ್ಟು ದಿನ ಕಸ್ಟಡಿಗೆ ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡೋಗಿ ಧ್ವನಿಯ ಒಂದು ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಇವರು ಬೇರೆ ರೀತಿಯಾದಂಥ ವಾಯ್ಸ್ ಕೊಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಆರೋಪ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಏನು ಆಡಿಯೋ ಮತ್ತು ವಿಡಿಯೋದಲ್ಲಿ ಇರುವಂಥ ವಾಯ್ಸು ಅಸಲಿ ವಾಯ್ಸ್ ಆಗಿರುತ್ತೆ, ಆದರೆ ಸ್ವಲ್ಪ ತಿರ್ಚಿದ್ರೆ ಎಲ್ಲ ಒಂದು ಕಡೆ ಅಲ್ಲೂ ಕೂಡ ಮಿಸ್ ಆಗ್ಬೋದು. ಮತ್ತು ಮುಂದಿನ ಏನು ಕೋರ್ಟಲ್ಲಿ ಕೂಡ ನಾವು ಫೈಟ್ ಮಾಡ್ಬೋದು, ಅದು ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಈ ರೀತಿಯಾಗೂ ಕೂಡ ಕೆಲವೊಂದು ಅಕ್ಯೂಸ್ಗಳು ಮಾಡೋದು ಕೂಡ ನಾವು ಬೇರೆ ಬೇರೆ ಕೇಸಲ್ಲಿ ಕೂಡ ನೋಡಿರ್ತೀವಿ. ಅದೇ ರೀತಿಯಾಗಿ ಏನು ಪ್ರಜ್ವಲ್ ರೇವಣ್ಣ ಕೂಡ ಈಗ ಧ್ವನಿಯ ಪರೀಕ್ಷೆ ಸಂದರ್ಭದಲ್ಲಿ ಕೂಡ ತಮ್ಮ ಧ್ವನಿಯನ್ನೇ ತಿರ್ಚೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಕೆಲವೊಂದು ಅಧಿಕಾರಿಗಳು ಕೂಡ ಗೊತ್ತಾಗಿದೆ. ಆ ನಂತರ ಇಲ್ಲ, ನೀವು ಸರಿಯಾಗಿ ಮಾತನಾಡಬೇಕು ಅಂತ ಹೇಳಿ ಅವರು ಕೂಡ ಅವರಿಗೆ ಸೂಚನೆ ಮತ್ತೆ ನಿರ್ದೇಶನಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಅವತ್ತು ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಹೈ ಡ್ರಾಮಾಗಳು ಕೂಡ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಅಕೌಂಟ್ನಿಂದ 700ಕ್ಕೂ ಅಧಿಕ ಬೇನಾಮಿ ಖಾತೆಗಳಿಗೆ ಹಣ ವರ್ಗಾವಣೆ ಆದ ವಿಚಾರ ನಿಮಗೆ ಗೊತ್ತೇ ಇದೆ. ಇದೀಗ ಯಾವ್ಯಾವ ಖಾತೆಗೆ ಎಷ್ಟೆಷ್ಟು ಹಣ ಹೋಗಿದೆ, ಆ ಖಾತೆಯ ಮಾಲೀಕರು ಯಾರು, ಯಾರಿಗೆ ಸಂಬಂಧಪಟ್ಟ ಅಕೌಂಟ್ ಅದು, ಇದರ ತನಿಖೆಯನ್ನು ನಡೆಸ್ತಾ ಇದೆ SIT. ಯಾವಾಗ SITಯ ತನಿಖೆ ಚುರುಕಾಯಿತೋ ಖುದ್ದು SIT ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರಂತೆ ಕೆಲ ಜನ. ನಮ್ಮ ಅಕೌಂಟ್ಗೆ ಇದ್ದಕ್ಕಿದ್ದಂಗೆ ಲಕ್ಷಾಂತರ ರೂಪಾಯಿ ಹಣ ಬಂದ್ಬಿಟ್ಟಿದೆ, ಈ ಹಣಕ್ಕೂ ನಮಗೂ ಸಂಬಂಧ ಇಲ್ಲ, ನಾವೇ ವಾಪಸ್ ತಂದು ಕೊಡ್ತೀವಿ, ತಗೊಂಡ್ಬಿಡಿ ಅಂತ ಹೇಳಿ SIT ಅಧಿಕಾರಿಗಳ ದುಂಬಾಲ್ ಬಿದ್ದಿದ್ದಾರೆ ಕೆಲವರು. ಇದು ವಂಚನೆಯ ಹಣ ಅಂತ ನಮಗೆ ಗೊತ್ತಿರಲಿಲ್ಲ, ಈ ಹಣಕ್ಕೂ ನಮಗೂ ಸಂಬಂಧ ಇಲ್ಲ, ಯಾರೋ ಪರಿಚಯಿಸಿದ್ರು ಹಾಕ್ತೀವಿ ಅಂತಂದ್ರು ಹಾಕಿದ್ದಾರೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಈ ರೀತಿಯ ಕಾರಣಗಳನ್ನ ನೀಡಿ ತಮ್ಮ ಅಕೌಂಟ್ಗೆ ಜಮೆಯಾಗಿರುವ ಹಣವನ್ನ ವಾಪಸ್ ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತರಾಗಿ ಜನ ಬರ್ತಿದ್ದಾರೆ ಅನ್ನೋ ಮಾಹಿತಿ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CID ಜೊತೆ ತನಿಖೆ ಅಖಾಡಕ್ಕೆ ಇದೀಗ ED ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ED ಅಧಿಕಾರಿಗಳಿಂದ ಪ್ರತ್ಯೇಕವಾಗಿ ತನಿಖೆ ನಡೀತಾ ಇದೆ. ನಿಗಮದ MD ಪದ್ಮನಾಭ್ ಪರಶುರಾಮ್ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆರೋಪಿಗಳು.
ಕೋರ್ಟ್ ಅನುಮತಿ ಪಡೆದು ಜೈಲಿಗೆ ತೆರಳಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಇಡಿ ಅಧಿಕಾರಿಗಳು. ಹಣದ ವಹಿವಾಟು ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹ ಮಾಡೋ ಸಾಧ್ಯತೆ, ಮುಂದೆ ಇಬ್ಬರನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಅಕ್ರಮ ಹಣ ವರ್ಗಾವಣೆ ಆಗಿರೋದಂತೂ 100% ಖಚಿತ. ಹೀಗೆ ವರ್ಗಾವಣೆಯಾದ ಹಣ ಬಂದಿರುವ ಕೆಲ ವ್ಯಕ್ತಿಗಳು ನಮಗೂ ಈ ಹಣಕ್ಕೂ ಸಂಬಂಧ ಇಲ್ಲ, ವಾಪಸ್ ಕೊಟ್ಬಿಡ್ತೀವಿ, ತಗೊಂಡು ಬಿಡಿ ಅಂತ ಹೇಳಿ SIT ಅಧಿಕಾರಿಗಳನ್ನ ಅಪ್ರೋಚ್ ಮಾಡ್ತಿದ್ದಾರಂತೆ. ಮತ್ತೊಂದು ಕಡೆಯಲ್ಲಿ ಪ್ರಕರಣದಲ್ಲಿ SIT ತನಿಖೆ, ಅದರ ಜೊತೆಯಲ್ಲಿ CID ತನಿಖೆ, ಇದೀಗ ಇಡಿ ಕೂಡ ಎಂಟರ್ ಆಗ್ತಾ ಇದೆ. ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಜೈಲಿನಲ್ಲಿರುವ ಇಬ್ಬರು ಆರೋಪಿಗಳು, ನಿಗಮದ MD ಪದ್ಮನಾಭ್ ಹಾಗೆ ಪರಶುರಾಮ್, ಇವರಿಬ್ಬರ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇಬ್ಬರನ್ನ ಕೂಡ ತಮ್ಮ ಕಸ್ಟಡಿಗೆ ಪಡೆದು ಮತ್ತಷ್ಟು ವಿಚಾರಣೆ ನಡೆಸೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, ಯಾವಾಗ ತನಿಖೆ ಚುರುಕಾಗ್ತಾ ಬಂತೋ, ಯಾವಾಗ ಇಡೀ ಪ್ರಕರಣದಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಈ ಆರೋಪವನ್ನ ಕಟ್ಟುವ ಪ್ರಯತ್ನ ಆಗ್ತಿದೆ ಅನ್ನೋದು ಗೊತ್ತಾಯ್ತು, ಕೆಲವರು ಭಯ ಬಿದ್ದು ತಾವಾಗೆ SIT ಅಧಿಕಾರಿಗಳ ಮುಂದೆ ಬರ್ತಿದ್ದಾರೆ ಅನ್ನೋ ಮಾಹಿತಿ. ನಮಗೂ ಹಣಕ್ಕೆ ಸಂಬಂಧ ಎಲ್ಲ ತಗೊಂಡ್ಬಿಡಿ ಅಂತ ಹೇಳಿ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ. ಎಸ್ ಸ್ಮಿತಾ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನು ಇಶ್ಯೂಸ್ ಆಗಿದ್ದಾವೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತು. ಮೊನ್ನೆದಾಗಿ ಈ ವಾಲ್ಮೀಕಿ ನಿಗಮದಲ್ಲಿ ಇದ್ದಂತಹ ಸುಮಾರು 89 ಕೋಟಿ ರೂಪಾಯಿ ಹಣ, ಅದನ್ನು ಇವರು ವಂಚನೆಗೋಸ್ಕರ ಅಂದರೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ಅಂಥೇಳಿ ಸುಮಾರು 18 ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ರು. ಅದಾದ ನಂತರ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಸುಮಾರು 700 ಅಕೌಂಟ್ಗಳಿಗೆ ಆ ಹಣವನ್ನು ಹಂಚಿಕೆ ಮಾಡಿದರು. ಸ್ಮಾಲ್ ಅಮೌಂಟಾಗಿ, ಕೆಲವು ಕಡೆ 10 ಲಕ್ಷ, 5 ಲಕ್ಷ ಈ ರೀತಿ ಹಂಚಿಕೆ ಮಾಡಿದರು. ಹೀಗೆ 700 ಅಕೌಂಟ್ಗಳಿಗೆ ಯಾವ್ಯಾವ ಅಕೌಂಟ್ಗಳಿಗೆ ಹಣ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸಿದ್ರು. ಹಲವಾರು ಜನರನ್ನು ಸಂಪರ್ಕ ಮಾಡಿ ಕೇಸ್ನಲ್ಲಿ ನೀವು ಕೂಡ ಇನ್ವಾಲ್ವ್ ಆಗ್ತೀರಾ, ನಿಮ್ಮನ್ನು ಕೂಡ ಇನ್ವಾಲ್ವ್ ಮಾಡಿಸ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಈ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ನೋಡಿ ಇದರ ಬಗ್ಗೆ ಮಾಹಿತಿ ಗೊತ್ತಾಗಿ ಹಲವಾರು ಜನ ಯಾರ್ಯಾರು ತಮ್ಮ ಅಕೌಂಟಿಗೆ ಹಣ ಬಂದಿದೆ ಅವರಾಗಿ ಅವರು SIT ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ನಮ್ಮ ಅಕೌಂಟಿಗೂ ಕೂಡ ಈ ರೀತಿ ಹಣ ಬಂದಿದೆ, ಆದರೆ ಇದು ಈ ಥರ ವಂಚನೆ ಹಣ ಅನ್ನುವಂಥದ್ದು ಗೊತ್ತಿರಲಿಲ್ಲ, ನಾವು ಈ ಹಣವನ್ನು ವಾಪಸ್ ಕೊಡ್ತೀವಿ ಅನ್ನುವಂಥದ್ದು ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸದ್ಯಕ್ಕೆ ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿರುವಂಥ ಅಧಿಕಾರಿಗಳು ಸುಮಾರು ಹೀಗೆ ತಾವಾಗಿ ಅಪ್ರೋಚ್ ಆಗಿರುವಂಥವರ ಕಡೆಯಿಂದ ಜಪ್ತಿ ಆದರೆ ಸುಮಾರು 3 ಕೋಟಿಯಷ್ಟು ಹಣ ಜಪ್ತಿಯಾಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಮಾಹಿತಿ ಕೂಡ ಅಧಿಕಾರಿಗಳ ಕಡೆಯಿಂದ ಸಿಕ್ಕಿರುವಂಥದ್ದು. ಈ ಸಂಬಂಧ ಮುಂದಿನ ಒಂದು ಪ್ರಕ್ರಿಯೆಯನ್ನು ತನಿಖಾಧಿಕಾರಿಗಳು ನಡೆಸ್ತಿದ್ದಾರೆ. ಯಾಕೆಂತೇಳಿದರೆ ಈ ಒಂದು ಗುಂಪಿನಲ್ಲಿ ಇದ್ದಂಥವರು ಅಕ್ಯೂಸ್ಡ್ಗಳು ಯಾರ್ಯಾರ ಅಕೌಂಟಿಗೆ ಹಾಕಿದ್ದಾರೆ ಅನ್ನೋದು ಗೊತ್ತು, ಆದರೆ ಅವರಿಗೆ ಯಾವೆಲ್ಲ ಆಫರ್ಗಳನ್ನು ಕೊಟ್ಟಿದ್ರು ಮತ್ತು ಇದನ್ನು ರಿಟರ್ನ್ ಮಾಡೋದಕ್ಕೆ ಯಾವ ದಾರಿ ಹುಡ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ತನಿಖೆ ಈಗ ಆಗ್ತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.